ರೀಲ್ಸ್ ಫಾಲೋವರ್ಸ್ ತೊಗೊಂಬಂದ್ರೆ ಕರೋಸಲ್ಸು ಕನೆಕ್ಷನ್ಸ್ ತೊಗೊಂಬರತ್ತೆ. ಇನ್ ಸ್ಟೋರೀಸ್ ಬಾಂಡಿಂಗ್ ಮತ್ತು ರಿಲೇಷನ್ಸ್ನ ಜಾಸ್ತಿ ಬಿಲ್ಡ್ ಮಾಡತ್ತೆ. ಹಾಗಾದರೆ ನಾವು ವಾರಕ್ಕೆ ಎಷ್ಟು ರೀಲ್ಸ್ ಬಿಡಬೇಕು, ಎಷ್ಟು ಸ್ಟೋರೀಸ್ ಆಗಬೇಕು, ಎಷ್ಟು ಕರೋಸಲ್ ಪೋಸ್ಟ್ಗಳು ಮಾಡಬೇಕಪ್ಪ ಅಂತ ನೀವು ಕನ್ಫ್ಯೂಸ್ ಆಗಿದ್ರೆ ಈ ರೀಲ್ನ ಸೇವ್ ಮಾಡಿಕೊಂಡು ಫಾಲೋ ಮಾಡಿ ಎಲ್ಲ ತಿಳಿಸ್ತೀನಿ ನೋಡಿ. ಸ್ಟಾರ್ಟಿಂಗಲ್ಲಿ ಯಾವುದೇ ರೀಲ್ಸ್ ಅಪ್ಲೋಡ್ ಮಾಡಿ, ಇದು ಫಸ್ಟ್ ಒಂದು 4-5 ಅವರ್ಸ್ ಏನಿದೆ ಅದು ನಿಮ್ಮ ಫಾಲೋವರ್ಸ್ ಮಾತ್ರ ತೋರಿಸುತ್ತೆ. ಅದಾದ ತಕ್ಷಣ 90% ಹೊಸ ಆಡಿಯನ್ಸ್ನ ತಲುಪಕ್ಕೆ ಟ್ರೈ ಮಾಡುತ್ತೆ. ಹೀಗಾಗಿ 90% ರೀಚ್ ನಿಮಗೆ ರೀಲ್ಸ್ ಅಲ್ಲಿ ಜಾಸ್ತಿ ಸಿಗುತ್ತೆ. ಹೊಸ ಅನ್ನೋನ್ ಯೂಸರ್ಸ್ ಹತ್ರ ನಿಮ್ಮ ರೀಲ್ಸ್ ತಲುಪುತ್ತೆ. ಇದರಿಂದ ಜಾಸ್ತಿ ಫಾಲೋವರ್ಸ್ ಆಗುವಂಥ ತುಂಬ ಸಾಧ್ಯತೆಗಳಿದೆ. ಇದನ್ನು ಇನ್ಸ್ಟಾಗ್ರಾಮ್ ಕೂಡ ಬೂಸ್ಟ್ ಮಾಡುತ್ತೆ. ಅದಕ್ಕೆ ನಿಮ್ಮ ಯಾವುದೇ ವಿಡಿಯೋ ಮಾಡಿ ಇದರಲ್ಲಿ ಪರ್ಫೆಕ್ಟ್ ಆಗಿರುವಂಥ ನಾಲೆಜ್ ಇರಲಿ, ವ್ಯಾಲ್ಯೂ ಇರಲಿ, ಮತ್ತು ಜನಕ್ಕೆ ಯೂಸ್ ಆಗುವಂಥ ಇನ್ಫಾರ್ಮೇಷನ್ ಶೇರ್ ಮಾಡಿದ್ರೆ ಡೆಫಿನೆಟ್ಲಿ ಜನಕ್ಕೆ ಇಷ್ಟ ಆಯ್ತಪ್ಪ ಅಂದರೆ ನೀವು ರೀಲ್ನ ಲೈಕ್ ಮಾಡಿ ಫಾಲೋ ಮಾಡ್ತಾರೆ. ಸೊ ನಿಮಗೆ ಏನಾದರೂ ಜಾಸ್ತಿ ಫಾಲೋವರ್ಸು ಬೇಗ ರೀಚ್ ಆಗಬೇಕು, ಕೌಂಟ್ಸ್ ನಂಬರ್ಸ್ ಎಲ್ಲ ಜಾಸ್ತಿ ಬರಬೇಕಪ್ಪ ಅಂದರೆ ನೀವು ಎಷ್ಟು ರೀಲ್ಸ್ ಜಾಸ್ತಿ ಪೋಸ್ಟ್ ಮಾಡ್ತೀರಾ ಅಷ್ಟು ಯೂಸ್ಫುಲ್ ಆಗುತ್ತೆ. ದಿನಕ್ಕೆ 1 ರೀಲ್ ಪೋಸ್ಟ್ ಮಾಡಿ ಅಥವಾ ವಾರಕ್ಕೆ 3-4 ಅಥವಾ ಮ್ಯಾಕ್ಸಿಮಮ್ 5 ರೀಲ್ ಪೋಸ್ಟ್ ಮಾಡಿದ್ರೆ ನೀವು ಜಾಸ್ತಿ ರೀಚು ಆಗ್ತೀರಾ, ಗ್ರೋ ಆಗ್ತೀರಾ. ಇನ್ ಕರೋಸಲ್ ಪೋಸ್ಟಸ್ ಏನಿದೆ ಇದು 80% ನಿಮ್ಮ ಆಡಿಯನ್ಸ್ಗೆ ಹೋದ್ರೆ 20% ನಾನ್ ಫಾಲೋವರ್ಸ್ಗೆ ಹೋಗುತ್ತೆ. ಇದರಿಂದ ನೀವು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋದು, ಟಿಪ್ಸ್ಗಳನ್ನ ಸಜೆಸ್ಟ್ ಮಾಡೋದು, ಏನಾದರೂ ವೈರಲ್ ನ್ಯೂಸ್ ಬಂದಿದೆಯಪ್ಪ ಅಂದರೆ ಇದನ್ನು ನೀವು ಪೋಸ್ಟ್ ಮಾಡ್ತಾ ಹೋದರೆ ಜನಕ್ಕೊಂದು ರಿಲೇಟೇಬಲ್ ವ್ಯಾಲ್ಯೂ ಸಿಗುತ್ತೆ. ಹೀಗಾಗಿ ಜನಕ್ಕೆ ನಾನು ಯೂಸ್ಫುಲ್ ಇನ್ಫಾರ್ಮೇಷನ್ ಪಡ್ಕೋತಿದ್ದೀನಿ ಅಂತ ಬಿಟ್ಟು ಪೋಸ್ಟ್ಗೆ ಲೈಕು ಬರುತ್ತೆ. ಈ ಪೋಸ್ಟ್ಗಳು ಕೂಡ ಜಾಸ್ತಿ ಇನ್ಸ್ಟಾಗ್ರಾಮ್ ಬೂಸ್ಟ್ ಮಾಡಿ ವೈರಲ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಸೊ ಹೀಗಾಗಿ ವಾರಕ್ಕೆ 1 ಅಥವಾ 2 ಕರೋಸಲ್ ಪೋಸ್ಟ್ ಮಾಡಿದ್ರೆ ನಿಮ್ಮ ಕನೆಕ್ಷನ್ ಬಿಲ್ಡ್ ಆಗೋದ್ರ ಜೊತೆಗೆ ಇಲ್ಲಿ ನಿಮ್ಗೆ ರೀಚ್ ಕೂಡ ಜಾಸ್ತಿ ಸಿಕ್ಕತ್ತೆ. ಇನ್ನು ಸ್ಟೋರೀಸ್ ಏನಿದೆ 95% ನಿಮ್ಮ ಫಾಲೋವರ್ಸ್ ಮಾತ್ರ ತೋರಿಸುತ್ತೆ. ಬಾಕಿ 5% ನಿಮ್ಮ ಪೇಜ್ ಯಾರು ಚೆಕ್ ಮಾಡಕ್ಕೆ ಬಂದಿರ್ತಾರೆ ಅವ್ರಿಗೆ ಮಾತ್ರ ಕಾಣಿಸುತ್ತೆ. ಹೀಗಾಗಿ ಈ 90% ಆಡಿಯನ್ಸ್ನ ನೀವು ಕೇರ್ಫುಲ್ಲಿ ಅವ್ರಿಗೆ ಬೇಕಾಗಿರುವಂಥ ಕಾಳಜಿ ವಹಿಸ್ಬಿಟ್ಟು ಏನೋ ಸ್ಕ್ಯಾಮ್ ಆಗ್ತಿದೆ ಅಂದರೆ ಸ್ಟೋರಿ ಹಾಕಿ ನಿಮ್ಮ ರಿಯಲ್ ಲೈಫ್ ಬಗ್ಗೆ ಅವ್ರಿಗೆ ತೋರಿಸ್ಕೊಡಿ. ನೀವು ಬಿಹೈಂಡ್ ದ ಸೆನ್ಸ್ ಏನು ಕೆಲಸ ಮಾಡ್ತಿದ್ದೀರಾ, ಲೈಕ್ ಎಷ್ಟು ಎಫರ್ಟ್ ಆಗ್ತಿದ್ದೀರಾ, ಏನು ಮಾಡ್ತಿದ್ದೀರಾ, ಕನೆಕ್ಷನ್ ಬಿಲ್ಡ್ ಮಾಡ್ಕೊಳ್ಳೋಕ್ಕೆ ಒಂಥರ ಫ್ಯಾಮಿಲಿ ಮೆಂಬರ್ ಥರ ನೀವು ಟ್ರೀಟ್ ಮಾಡಿ, ಅಂತಮ್ಮರ ಜೊತೆ ಟ್ರೀಟ್ ಮಾಡಿದ ಹಾಗೆ ನೀವು ಈ ರೀತಿ ಸ್ಟೋರಿ ಹಾಕ್ತಾ ಇರೋದೊಂದಿಗೆ ಜಾಸ್ತಿ ಬಾಂಡಿಂಗ್ ಜೊತೆಗೆ ರಿಲೇಷನ್ಶಿಪ್ ಬೆಳೆಸ್ಕೊಡಿ. ಇಲ್ಲಿ ನಿಮ್ಮ ಆಡಿಯನ್ಸ್ ಒಂದ್ಸರ್ತಿ ನಿಮಗೆ ಕನೆಕ್ಟ್ ಮಾಡಿಬಿಟ್ಟು ನಿಮ್ಮ ಮೇಲೆ ನಂಬಿಕೆ ಇಟ್ಟರಪ್ಪ ಅಂದರೆ ಆ ವಿಶ್ವಾಸನ ಕಂಟಿನ್ಯೂ ಇಟ್ಕೊಂಡೋದ್ರೆ ಲಾಂಗ್ ಟರ್ಮ್ಗೆ ನಿಮ್ಗೊಂದು ಒಳ್ಳೆ ವ್ಯೂಸ್ ಸಿಗುತ್ತೆ. ನಿಮ್ಮನ್ನು ಯಾವತ್ತೂ ಅವ್ರ ಮೇಲೆಲ್ಲ ನೀವು ಅವ್ರಿಗೆ ವ್ಯಾಲ್ಯೂ ಟೈಮ್ ಆ್ಯಡ್ ಮಾಡ್ತಿದ್ದೀರಪ್ಪ ಅಂದರೆ ಡೆಫಿನೆಟ್ಲಿ ಅವರು ನಿಮ್ಮನ್ನು ಎಂಟು ತನಕ ನೋಡ್ತಾರೆ. ನಿಮ್ಮನ್ನು ಒಂಥರ ಫ್ಯಾನ್ ಫಾಲೋಯಿಂಗ್ ಥರ, ಒಬ್ಬ ಸೆಲಿಬ್ರಿಟಿ ಥರ ನೋಡೋಕೆ ಇಷ್ಟಪಡ್ತಾರೆ. ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಇದೆ.